ಅಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ದರ್ಶನ್ ಬಿಡುಗಡೆ ಮಾಡಕ್ಕೆ ಪ್ರೊಟೆಸ್ಟ್ ಮಾಡಕ್ಕೆ ಆರ್ಗನೈಸ್ ಮಾಡಕ್ಕೆ ಯಾರು ಮುಂದೆ ಬಂದಿಲ್ಲ. ಅಲ್ಲಿ ಮೈಕು, ಶಾಮಿಯಾನ, ಕುಡಿಯಕ್ಕೆ ನೀರು, ಪ್ರೈವೇಟ್ ಸೆಕ್ಯೂರಿಟಿ, ಮಿಕ್ಕಿದ ಇನ್ಚಾರ್ಜು, ವಾಲಂಟಿಯರ್ಸು, ಖರ್ಚು ವೆಚ್ಚ ಬರ್ತದೆ. ಓಕೆ, ಆ ಖರ್ಚು ವೆಚ್ಚ ಬರ್ಸ್ಬೇಕು. ಬರ್ಸಿದ್ರೆ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರೆ. ಏನೋ ನಾನಿಲ್ಲಿ ಕೈಯಿಂದ ಮಾಡಕ್ಕೆ ಏನೋ ಸ್ವಲ್ಪ ಹಾಕ್ಬೋದು. ಲಕ್ಷಾಂತರ ರೂಪಾಯಿ ಕೈಯಿಂದ ಹಾಕಕ್ಕೆ ನನಗೇನು ಅವಶ್ಯಕತೆ ಇಲ್ಲ. ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಬಂದು ನೀವೇ ಆರ್ಗನೈಸ್ ಮಾಡಿ, ನಾವು ಬೇಕಾದ್ರೆ ಬರ್ತೀವಿ. ಇಷ್ಟು ಹೇಳಬಲ್ಲೆ. ಅಷ್ಟು ಬಿಟ್ರೆ ನಿಜ ಹೇಳೋದಕ್ಕೆ ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಓಕೆ, ಪ್ರಾಕ್ಟಿಕಲ್ ಆಗಿ ಪರ್ಮಿಷನ್ ತಗೊಳ್ಬೇಕು ಅಂತಂದ್ರೆ ಖರ್ಚು ವೆಚ್ಚಗಳಿರ್ತದೆ. ತಾವು ಯಾರನ್ನ ಬಂದು ಮಾಡಂಗಿದ್ರೆ ಆರ್ಗನೈಸ್ ಮಾಡಿದ್ರೆ ನಾವು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾಕಂದ್ರೆ ಕಮಿಟ್ ಮಾಡಿದೀವಿ. ಅದು ಬಿಟ್ರೆ ಕೈಯಿಂದ ಮಾಡೋ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಓಕೆ, ನಾವು ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಮಾಡಿದ್ದೀವಿ ಪ್ರಾಮಾಣಿಕವಾಗಿ. ಇನ್ನು ಮುಂದೆ ಯಾರಾದ್ರೂ ಬೇಕಾದ್ರೆ ಮಾಡ್ಕೊಳ್ಬೋದು. ಮಾಡಿದ್ರೆ ಬಂದ್ಬೇಕಾರೆ ನಾವು ಪ್ರೊಟೆಕ್ಷನ್ ಕೂತ್ಕೊಂತೀವಿ. ಇಷ್ಟು ಹೇಳ್ತಾ ನನ್ನ 2 ಮಾತುಗಳನ್ನ ದರ್ಶನ್ ಪರವಾಗಿ ನಿಲ್ಲಿಸ್ತೀನಿ. ಓಕೆ, ಆಮೇಲೆ ನಿಮ್ಮ ಹಣೆ ಬರೋಕ್ಕೆ 3 ತಿಂಗಳಾಯ್ತು, ಯಾರು ಕೂಡ ಪ್ರೊಟೆಸ್ಟ್ ಮಾಡಿಲ್ಲ. ಕಾನೂನನ್ನ ಕೈಲಿ ಹಿಡ್ಕೊಂಡು ನೀವು ಯಾರು ಮಾಡಿಲ್ಲ. ಈಗ ಮಾಡ್ತೀವಿ ಅಂತಂದ್ರೆ ಯಾವನೋ ಬರ್ತೀವಿ ಅಂತಾರೆ ಅಷ್ಟೇ ಹೊರತು ಅಲ್ಲಿ ಆರ್ಗನೈಸ್ಗೆ ಜವಾಬ್ದಾರಿ ಯಾರು ತಗೊಳಲ್ಲ. ಜವಾಬ್ದಾರಿ ತಗೊಂಡ್ರೆ ನಾನೇ ತಗೊಳ್ಬೇಕು. ನಾಳೆ ಒಂದು 5 ಲಕ್ಷ ಜನ ಬಂದಲ್ಲಿ ನಿಂತ್ಕೊಂಡ್ರೆ 5 ಲಕ್ಷ ಜನಕ್ಕೆ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಮ್ಯಾನ್ ಪವರು, ಹಣ, ಕುಡಿಯಕ್ಕೆ ನೀರು, ಮಾಧ್ಯಮ ಬರ್ತದೆ, ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಮೇಂಟೈನ್ ಮಾಡೋ ಕೆಪಾಸಿಟಿ ಇದ್ರೆ ಮಾಡಬೇಕು. ಅನೌನ್ಸ್ ಮಾಡಿದ್ವಿ, ಜನ ಜಾಸ್ತಿ ಯಾರೆ, ಅದನ್ನ ಆರ್ಗನೈಸ್ ಮಾಡಕ್ಕೆ ಮ್ಯಾನ್ ಪವರು, ಹಣ ಬೇಕಾಗಿದೆ. ಬರ್ಲಿ, ಮಾಡೋಣ.